ಯಾರು ಹೊಡಿತೀನಿ ಅಂದಿದ್ದು? ಈ ಹುಡುಗರೇ. ನಾವು ಬೇಡ ಅಂದ್ವಿ. ಹೊಡಿತೀನಿ ಅಂದ್ರ ಕನ್ನಡ ಬರಲ್ಲ ಸರ್ ಅವರು. ಹೊಡಿಬಾರ್ದಪ್ಪ ಯಾವತ್ತು, ಅರ್ಥ ಆಯ್ತಾ? ಅಣ್ಣ ಯಾವ ಹೊಡೆದ್ರು ಇದನ್ನ ಹೊಡಿಸ್ತಾನೆ ಇರ್ಲಿಲ್ಲ. ಅಲ್ಲಲ್ಲ, ಯಾವ ಹಾವು ಹೊಡಿಬಾರ್ದು. ಯಾಕೆ ಅಂದ್ರೆ ಅವ್ರಿರೋ ಜಾಗದಲ್ಲಿ ನಾವಿದೀವಿ. ಅಣ್ಣ ಅಲ್ಲಿ ಮುಂದೆ ಅಣ್ಣ ಇನ್ನೊಂಚೂರು ಮುಂದೆ ಗ್ಯಾಪ್ ಐತ್ ನೋಡ್ರಿ ಅಣ್ಣ. ನೀವು ಹಿಂದೆ ಬರೋಣ, ಹಿಂದೆ ಬರೋಣ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ಒಳಗಡೆ ದಾರಿ ಹೆಂಗಿದೆ ನೋಡಿ, ಅದಕ್ಕೆ ಹೋಗೋದಕ್ಕೆ ಜಾಗ ಚೆನ್ನಾಗಿ ದಾರಿ ಮಾಡ್ಕೊಂಡೈತೆ. ನೋಡ್ರಿ ಶಿವಕುಮಾರ್ ನಡಿಯಪ್ಪ ಬಂಗಾರ, ನಡಿಯಪ್ಪ. ಜೈ ಶ್ರೀರಾಮ್. ಕೊಡಮ್ಮ. ಜೈ ಶ್ರೀರಾಮ್. ಸಮಾಧಾನ ಆಯ್ತೇನಮ್ಮ? ಅಣ್ಣ ನನ್ಗೇನಿಲ್ಲ, ಪಾಪ ಅದೇನ್ ಮಾಡುತ್ತೆ ಅಲ್ವಾ? ಓ ಇವ್ರಿಗೋಸ್ಕರ ಅವ್ರು ಹೆದರ್ತಾರೆ ಅಂತ. ಯಾರು ಹೊಡಿತೀನಿ ಅಂದಿದ್ದು? ಈ ಹುಡುಗರೇ. ನಾವು ಬೇಡ ಅಂದ್ವಿ. ಹೊಡಿತೀನಿ ಅಂದ್ರ ಕನ್ನಡ ಬರಲ್ಲ ಸರ್ ಅವರು. ಹೊಡಿಬಾರ್ದಪ್ಪ ಯಾವತ್ತು, ಅರ್ಥ ಆಯ್ತಾ? ಅಣ್ಣ ಯಾವ ಹೊಡೆದ್ರು ಇದನ್ನ ಹೊಡಿಸ್ತಾನೆ ಇರ್ಲಿಲ್ಲ. ಅಲ್ಲಲ್ಲ, ಯಾವ ಹಾವು ಹೊಡಿಬಾರ್ದು. ಯಾಕೆ ಅಂದ್ರೆ ಅವ್ರಿರೋ ಜಾಗದಲ್ಲಿ ನಾವಿದೀವಿ. ಅವ್ ಪಾಡ್ಗಾವ್ ಇರ್ತಾವೆ. ಈಗ ನಮ್ಗೆ ಯಾಕೆ ಫೋನ್ ಮಾಡಿದ್ರಿ? ತಗೊಂಡೋಗಿ ಒಳ್ಳೆ ಜಾಗಕ್ಕೆ ಬಿಡಿ ಅಂತ. ನಾನು ಅಕ್ಕಿ ಬರ್ತಾವಲ್ಲಣ್ಣ, ಅಕ್ಕಿ ಗೂಡು ಒಳಗಡೆ ಹೋಗ್ಬಿಡುತ್ತೆ. ಅದೊಂದೇ ಇನ್ನೇನಿಲ್ಲ. ನಮ್ಮನೆಗೆ ನಮ್ ನಾಯವಲ್ಲ, ನಮ್ ನಾಯಿ ಎಲ್ಲೋ ನಮ್ ನಾಯಿ ನೋಡಿರೋದು, ನಾಯಿ ಹುಡ್ಕೊಟ್ಟಿರೋದು. ಜೈ ಶ್ರೀರಾಮ್. ಓಕೆ ನೋಡ್ರಿ ಹಂಗೆ. ಎಲೆಕ್ಷನ್ ಯಾವಾಗ ವಾರ್ಡ್ದು? ಏಪ್ರಿಲ್ ಮೇಲಿ ಶಿವಕುಮಾರ್ ಅವ್ರೆ. ಏಪ್ರಿಲ್ ಮೇನೆಲ್ಲ ಮತ್ತೆ ಇಲ್ಲಿ ಜೂನ್ 30 ಆಗ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ. ಸರ್ಕಾರದವರು 99% ಮಾಡ್ತಾರೆ ಅಂತ ಇದೆ. ನೋಡ್ಬೇಕು, ವೆಯ್ಟ್ ಮಾಡ್ತಾ ಇದೀವಿ. ಮತ್ತೆ ನೀವು ಆಕಾಂಕ್ಷಿನಾ? ನಾವು ಆಕಾಂಕ್ಷಿ ಆಗಿದ್ದೀನಿ ಶಿವಕುಮಾರ್ ಅವ್ರೆ. ಮತ್ತೆ ಏನಿಲ್ಲಲ್ಲ, ಕೆಲವು ಜನ ಎಲ್ಲ ನಾವೇ ನಮಗೆ ಟಿಕೆಟ್ ಅಂತ ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ. ಎಷ್ಟು ಸರಿ ಎಷ್ಟು ಸತ್ಯ? ಅಂದ್ರೆ ನಮ್ಮ ಬಿಜೆಪಿಲಿ ಕನ್ಫರ್ಮ್ ಆಗಿದೆ ಅಂತ ಮಾತಾಡ್ತಿದ್ದಾರೆ. ಕನ್ಫರ್ಮ್ ಅಂತಾನೆ ಹೇಳ್ತಿದ್ದಾರೆ, ನನಗೆ ಟಿಕೆಟ್ ಅಂತ ಹೇಳ್ತಿದ್ದಾರೆ ನಮ್ಮ ಬಿಜೆಪಿ ಪಾರ್ಟಿ ಅವರೇ. ನೋಡಿ ಶಿವಕುಮಾರ್, ಎಲ್ಲ ಪಕ್ಷದಂಗಲ್ಲ ನಮ್ಮ ಬಿಜೆಪಿ ಪಕ್ಷ. ನಮ್ಮ ಬಿಜೆಪಿ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಅವಕಾಶ ಕೊಟ್ಟಿದ್ದು ಸುಮಾರಿದಾವೆ. ಸರಿ, ನೀವು ನೋಡಿದ್ರಿ ಅನ್ಕೊಳ್ತೀರಿ, ಮೋದಿಜಿ ಅವ್ರು ಎಂತೆಂಥವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹೌದು. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಮೋದಿಜಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದೇ ಮಟ್ಟಕ್ಕೆ ಕೆಲಸ ಮಾಡ್ತಾ ಇರೋರು ಕೆಲವರು ಇದ್ದಾರೆ. ಅವ್ರ ಮೇಲೆ ಬಲವಾದ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು. ಸರಿ, ಏನ್ ಶಿವಕುಮಾರ್ ಅವ್ರೆ? ಸರಿ, ನಮಗೂ ನಾವು ಮಾಡ್ತಾರೆ ಎಲ್ಲ ಕೆಲಸಗಳನ್ನ ಗುರುತಿಸಿ ಅವಕಾಶ ಕೊಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಸರಿ, ಇನ್ನು ಚುನಾವಣೆ 30ನೇ ತಾರೀಕು ಜೂನ್ ಒಳಗೆ ಮುಗಿಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿರೋದು. ಇವರೆಲ್ಲ ಕೆಲವರು ಆಗ್ಲೇ ನಮ್ಗೆ ಅಂತ ಹೇಳ್ಕೊತಾ ಇದ್ದಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾನು ಮುಖ್ಯವಾಗಿ ಇನ್ನೊಂದೇನು ಅಂದ್ರೆ, ನಾನು ಒಬ್ಬ ಮೂಲ ಬಿಜೆಪಿ ಕಾರ್ಯಕರ್ತ. ಫಸ್ಟ್ ಅಪ್ಲಿಕೇಶನ್ ಕೊಟ್ಟಿರೋದೇ ನಾನು. ಸರಿ, ಇಲ್ಲ ಅವರು ಯಾರೋ ಆಯ್ತು, ನಾನು ಅವಾಗ್ಲಿಂದ ಬಿಜೆಪಿಲಿ ಇದ್ದೀನಿ, ದೊಡ್ಡವ್ರ ಜೊತೆಲಿ ಇದ್ದೀನಿ, ನನಗೆ ಕನ್ಫರ್ಮ್ ಆಗ್ಬಿಟ್ಟವ್ರೆ ಅಂದ್ರೆ, ಸರ್ ಟಿಕೆಟ್ ತಗೊಂಡವ್ರು ಗೆಲ್ಬೇಕಲ್ವಾ ಶಿವಕುಮಾರ್ ಅವ್ರೆ? ಅಲ್ಲ, ನಮ್ಗೆ ಹೇಳಿದ್ರು ಜನ, ನಮ್ಮ ಗೊತ್ತಿರೋ ಒಂದಷ್ಟು ಸ್ನೇಹಿತರು ಹೇಳಿದ್ರು, ಏನಪ್ಪ ಈ ಸಾರಿ ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ, ಈ ರೀತಿ ಜನ ಅಂತ ಇಲ್ಲ, ಹೆಸರು ಹೇಳಕ್ಕಾಗಲ್ಲ ಅವ್ರದ್ದು. ಈಗ ನೀವು ಹೆಸರನ್ನ ಹೇಳಕ್ ಹೋಗ್ಬೇಡಿ. ಈಗ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀರಾ, ಕೆಲಸ ಮಾಡ್ಬೇಕಂತ ಒದ್ದಾಡ್ತಾ ಇದೀರಾ ನೋಡಿ. ಈಗ ಎಲ್ಲಾರು ಕೆಲಸ ಮಾಡ್ತಿದ್ರೆ ನೀವು ಇಲ್ಲಿ ಬಂದು ಈ ಕೆಲಸ ಮಾಡ್ತೀರಾ, ಮತ್ತೊಂದು ಮಾಡ್ತಾ ಇರ್ತೀರಾ. ಈಗ ನಿಮ್ಮಂತ ಪರಿಸ್ಥಿತಿ ಏನು? ಅವ್ರಿಗೆಲ್ಲ ಟಿಕೆಟ್ ಆದ್ರೆ ಅಂತ ನಮ್ಗೆ ಬೇಸರ ಇಲ್ಲ. ನಾನು ಆ ತರ ಅನ್ಕೊಂಡಿಲ್ಲ ಸರ್. ಯಾಕಂದ್ರೆ ನಾನು ಒಬ್ಬ ಮೂಲ ಬಿಜೆಪಿ ಕಾರ್ಯಕರ್ತ, ನಂಬಿಕೆ ಇಟ್ಕೊಂಡಿದ್ದೀನಿ. ಸರ್ವೆ ಮಾಡ್ತಾರೆ ಸರ್. ಈಗ ನಮ್ ತಲಗಟ್ಪುರ ವಾರ್ಡ್ 52 ಅಂತ ಆಗಿದೆ. ನಾನು ಒಬ್ಬ ತಲಗಟ್ಪುರದ ನಿವಾಸಿ. ಸರಿ, 27 ವರ್ಷದಿಂದ ನಾನು ಮೂಲ ಬಿಜೆಪಿ ಕಾರ್ಯಕರ್ತ. ಯಾರಾದ್ರೂ ಒಬ್ರು ಹೇಳಿ ನಾನು ಬಿಜೆಪಿ ಕಾರ್ಯಕರ್ತ ಅಲ್ಲ ಅಂತ? ಯಾರು ಹೇಳಕ್ಕಾಗಲ್ಲ, ಗೊತ್ತಿಲ್ಲ. ಬಿಜೆಪಿ ಕಾರ್ಯಕರ್ತ ಅಲ್ವಾ? ಯಾರೋ ದೊಡ್ಡವ್ರ ಜೊತೆಲಿ ಇದ್ದಿದ್ ಮಾತ್ರಕ್ಕೆ ಅವ್ರು ಹೇಳಿ ನಿನಗೆ ಕನ್ಫರ್ಮ್ ಅಂದ್ರೆ ಸರ್ ಗ್ರೌಂಡ್ ರಿಪೋರ್ಟ್ ತಗೋಬೇಕು ಸರ್. ವೋಟ್ ಹಾಕೋದು ನಮ್ಮ ಸ್ಥಳೀಕರು, ಸುತ್ತಮುತ್ತ ನಮ್ಮ ತಲಗಟ್ಪುರ ವಾರ್ಡ್ ಸಂಬಂಧಪಟ್ಟ ನಾಗರಿಕ ಬಂಧುಗಳು. ಅವ್ರಿಗೆ ಕೆಲಸ ಯಾರು ಮಾಡ್ತಾ ಇದಾರೆ ಅಂತ ಅವ್ರ ಗ್ರೌಂಡ್ ರಿಪೋರ್ಟ್ ಗೊತ್ತಿದೆ. ಸರಿ ಅಲ್ವಾ? ಈಗ ನನಗೂ ಕೆಲವ್ರ ಕಡೆ ಎಲ್ಲ ಹೇಳೋದೇನು ಅಂದ್ರೆ, ಅಣ್ಣ ಬಿಜೆಪಿಯಿಂದ ಟಿಕೆಟ್ ತರೋಣ, ಗೆಲ್ಲದ್ ನೀವೇ.
ನಾನಂದೆ ಮತ್ತೆ ನಾನು ಕೆಲಸ ಮಾಡಿದ್ಕೆ ಏನಪ್ಪ ನೀವು ಹೇಳೋದು? ಪ್ರಯತ್ನನೇ ಇಲ್ಲ ಆಗಿದೆ. ಪ್ರಯತ್ನ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೂಲ ಬಿಜೆಪಿ ಕಾರ್ಯಕರ್ತಾನೆ. ಅವಕಾಶ ಕೇಳ್ತಾ ಇದ್ದೀನಿ, ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೂ 100% ಚುನಾವಣೆಗಂತೂ ಪಕ್ಕಾ ಬರ್ತೀನಿ ಅಂತ ಹೇಳಿದೀನಿ. ಸರಿ. ನಾನು ಇನ್ನೊಂದು ಹೇಳೋದೇನು ಅಂದ್ರೆ, ನೋಡಿ ನಾನು ಕೆಲಸ ಮಾಡ್ತಾ ಇರೋದು ಇದು ಕಾಂಗ್ರೆಸ್ ಅವ್ರದ್ದು, ಇದು JDS ಅವ್ರದ್ದು, BJP ಇದೆ ಅಂತ ಕೆಲಸ ಮಾಡ್ತಿಲ್ಲ. ಯಾರು ಕರೆದ್ರು ಎನಿ ಟೈಮ್ 24x7 ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿ ಕರೆದ್ರು ನಾನು ಹೋಗಿ ರಕ್ಷಣೆ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲಾ ವಿಷಕಾರಿ ಹಾವುಗಳನ್ನ ಫ್ರೀ ಆಗಿ. ಯಾರು ಕರೆದ್ರು ಹೋಗ್ತೀನಿ. ನಾನು ಆ ಪಕ್ಷ ಈ ಪಕ್ಷ ಅಂತ ನೋಡಲ್ಲ. ನನಗೆ ಸಪೋರ್ಟ್ ಮಾಡೋರು ಎಲ್ಲರೂ ಇದ್ದಾರೆ ಸರ್. ಎನ್ ಶಿವಕುಮಾರ್ ಅವರೇ, ನಾನು ಅವ್ರನ್ನ ನಂಬಿಕೆ ಇಟ್ಕೊಂಡಿದ್ದೀನಿ. ಮುಖ್ಯವಾಗಿ ಮೋದಿಜಿ ಥರ ಕೆಲಸ ಮಾಡ್ತಾ ಇರೋ ನಮ್ಮ ರಾಜ್ಯ ಸರ್ಕಾರದಲ್ಲೂ ಇದ್ದಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಅದೊಂದು ಆಶಾಭಾವನೆ ಇದೆ. 100% ಅವಕಾಶ ಕೊಡ್ತಾರೆ ನಂಬಿಕೆ ಇಟ್ಕೊಂಡಿದ್ದೀನಿ. ಯಾರದೇ ಕ್ಯಾಂಡಿಡೇಟ್ ಅನ್ಕೊಳ್ಳಿ ಸರ್, B.Pharm ಕೈಗೆ ಸಿಕ್ತಾಗೆ ಅಲ್ವಾ ಸರ್ ಗೊತ್ತಾಗೋದು? ಹೌದು. ಅಲ್ಲ, ನಮ್ಗೆ ಯಾಕಂತ ಹೇಳಿದ್ರೆ ನಾವು ನಿಮ್ಮ ಹತ್ರದಿಂದ ಗಮನಿಸಿದ ದೆಸೆಯಿಂದ ಏನಪ್ಪ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ರೆ, ಇಷ್ಟೆಲ್ಲ ಸಮಾಜದ ಕೊಡುಗೆ ಇದೆ. ಈಗ ಹಣ ಇದ್ರೆ ಮಾತ್ರನ ಚುನಾವಣೆ ಅನ್ನೋ ಪರಿಸ್ಥಿತಿ ಇವತ್ತಿನ ದಿನಮಾನಗಳು ಇರೋದ್ರಿಂದ ಸುಮಾರು ಕಡೆ ರೆಸ್ಕ್ಯೂ ಹೋಗ್ಬೇಕಾದ್ರೆ ಕೆಲವರೆಲ್ಲ ಆಶೀರ್ವಾದ ಮಾಡ್ತಾರೆ, ನಿಮ್ಮಂತವ್ರು ಬೇಕಪ್ಪ ಅಂತ ಹೇಳ್ತಾರೆ. ಇನ್ ಕೆಲವರೆಲ್ಲ ಸರ್ ನನಗೆ ತುಂಬಾ ಹತ್ರವಾಗಿರೋರು ಎಷ್ಟೋ ಜನ ಏನು ಅಂದ್ರೆ ನಮ್ ಕೆಲ್ಸಕ್ಕೆ ಬೆಲೆನೇ ಇಲ್ಲ. ನಾನು ಅವ್ರಿಗೆಲ್ಲ ಏನ್ ಗೊತ್ತಾ, ಕೆಲ್ಸದ ಬೆಲೆ ಇನ್ನು ಕೆಲವು 10 ದಿನಗಳೇ ನಿಮ್ಗೆ ಗೊತ್ತಾಗುತ್ತೆ. ಕೆಲಸ ಮಾಡೋರ್ದು ಬೆಲೆ ಏನು. ಬರೀ ದುಡ್ಡು ಇಟ್ಕೊಂಡು ಒಂದೇ ಒಂದು ಕ್ಯಾನ್ವಾಸ್ ಕೂಡ ಮಾಡಕ್ಕಾಗಲ್ಲ. ಒಂದು 100 ಮೀಟರ್ ಕ್ಯಾನ್ವಾಸ್ ಮಾಡಕ್ಕಾಗಲ್ಲ, ಕಾರ್ ಎತ್ಕೊಂಡು ಹೋಗ್ಬಿಡ್ತಾರೆ ಕೆಲವರು. ಆ ತರದವ್ರು ಇದಾರೆ, ನಂಗೆ ಟಿಕೆಟ್ ಆಕಾಂಕ್ಷಿ ಅಂತ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆ ರೀತಿ ನಡೆಯೋದಿಲ್ಲ. ಒಂದು ಸರ್ವೆ ರಿಪೋರ್ಟ್ ತಗೊಳ್ತಾರೆ ನಮ್ಮ ತಲಗಟ್ಪುರ ಮತ್ತೆ ಸುತ್ತಮುತ್ತ ಎಲ್ಲಾ ವಾರ್ಡ್ಗಳದನ್ನು ತಗೊಂಡು ಅವ್ರಿಗೆ ಅವಕಾಶ ಕೊಡ್ತಾರೆ ಸರ್. ಇದೊಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಬನ್ನಿ ಇದನ್ನ ತಗೊಂಡಾಗ ಹುಷಾರಾಗಿ ಕಾಡಕ್ಕೆ ಸೇರ್ಸೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ.